ಗೆಟಪ್ಪು ಸೂಟ್ ಆಗುತ್ತಲ್ಲೋ ನನ್ನ ಪೆದ್ದು ಸುಳ್ಳೆ ಪುಳ್ಳೆ. ಸೋ ಮುದ್ದು ನೀನು. ಯಾಕೆ ನಗ್ತಿದ್ಯಾ? ನಗ್ತಿರೋದಲ್ಲ, ಖುಷಿ ಪಡ್ತಿರೋದು. ಹೌದಾ? ಅದ್ಯಾಕೆ ಖುಷಿ ಆಯ್ತು? ನಿನ್ನ ನೋಡಿ. ನನ್ ನೋಡಿದ? ಐ ಮೀನ್ ಆಗ್ಲೇ ಅಕ್ಕ ಮತ್ತೆ ಅದಕ್ಕೆ ಇಬ್ರು ಎಣ್ಣೆ ಹಚ್ಚಿಸ್ಕೊಂತ ಒತ್ತಾಯ ಮಾಡ್ತಿದ್ರು, ನೀನು ಒಪ್ಕೊಳ್ಳಿಲ್ಲ. ನಾನು ಒಂದ್ಸಲ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿಯಲ್ಲ, ಅದಕ್ಕೆ ಅದೇ ನೆನ್ಸ್ಕೊಂಡು ಖುಷಿ ಆಯ್ತು. ನಾನೀನ ಏನೋ ಅಂದ್ಕೊಂಡಿದ್ದೆ, ಆದ್ರೆ ನೀನು ನಾನು ಅನ್ಕೊಂಡಿರೋಷ್ಟು ಸ್ಮಾರ್ಟ್ ಅಲ್ಲ. ಸ್ಮಾರ್ಟ್ ಅಲ್ವಾ? ಯಾಕೆ? ಅವರಿಬ್ರು ಫೋರ್ಸ್ ಮಾಡಿದ ತಕ್ಷಣ ನಾನು ಒಪ್ಕೊಂಡಿದ್ದಿದ್ರೆ ಅದೇ ಮಾತನ್ನ ನಿನ್ ಕೈಲಿ ಹೇಳಿಸ್ತಿದ್ರ? ಅವ್ರಾಗ ಹೇಳಿಲ್ಲ ಅಂದಿದ್ರೆ ಪಬ್ಲಿಕ್ ಅಲ್ಲಿ ನೀನ್ ಯಾವ ಟೆನ್ಷನ್ ಇಲ್ಲ ನನಗೆ ಎಣ್ಣೆ ಹಚ್ಚೋದಿಕ್ಕೆ ಆಗ್ತಿತ್ತಾ? ಅಥವಾ ನಿನ್ ಕೈಲಿ ಎಣ್ಣೆ ಹಚ್ಚಿಸ್ಕೊಳ್ಳೋ ಅವಕಾಶ ನನಗೆ ಸಿಕ್ತಿತ್ತಾ? ಏನ್ ಹಾಗೆ ನೋಡ್ತಿದ್ಯಾ? ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ವೇದಾಂತ್ ಪ್ರತಿಷ್ಠೆ ಎಲ್ಲಾ ವಿಷಯದಲ್ಲೂ ಸ್ಮಾರ್ಟ್ ಅಂತ. ಕಾಂತ, ಏನ್ರಿ ಮಾಡ್ತಿದ್ದೀರಲ್ಲಿ? ಏನ್ರಿ ನಿಮ್ ಟೈಮಿಂಗು? ನಾನು ಅದಕ್ಕೆ ಅಲ್ವಾ ಬಾಸ್ ಫೇಮಸ್. ನಾನು ಹೆಸರು ಮಾಡಿರೋದೇ ಅದ್ರಲ್ಲಲ್ವಾ. ಶರಾಬ್, ಇಲ್ಲೇನ್ರಿ ಮಾಡ್ತಿದ್ದೀರಾ ಅಂತ ಕೇಳಿದ್ದು. ಅದ ನಿಮ್ ಪ್ರಶ್ನೆ. ನಾನು ಎದಳೋದ್ ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಿಮ್ಗೆಲ್ಲ ಹೇಳ್ಬಿಟ್ಟು ಹೊರಡೋಣ ಅಂತ ಬಂದೆ. ಅಷ್ಟರಲ್ಲಿ ನೀವಿಬ್ರು ಶರಾಬ್ ಹೇಳಾಯ್ತಾನೆ ಹೊರಡಿ. ಅಯ್ಯೋ ಬೇಡ ಬೇಡ ಬೇಡ, ಇವತ್ತು ಹಬ್ಬ ಬೇರೆ, ಎಲ್ರು ಒಟ್ಟಿಗೆ ಇದೀವಿ. ಇವರು ಹಬ್ಬನ ನಮ್ ಜೊತೆ ಎಂಜಾಯ್ ಮಾಡ್ಲಿ. ಪಾಪ ಇವ್ರೊಬ್ರು ಯಾಕೆ ಗುಂಪಿಗೆ ಸೇರಿದ ಪದ ಆಗ್ಬೇಕು? ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಸಂಸ್ಕಾರ ಜಾಸ್ತಿ ಅಂತ. ಎಷ್ಟು ವರ್ಷದಿಂದ ನಾನು ಬಾಸ್ಗೆ ಹೆಂಡತಿ ತರ ಜೊತೆಗಿದ್ದೀನಿ. ಒಂದು ಮಾತು ಇಲ್ಲೇ ಇರು ಅನ್ನೋಕ್ ಬರೋಲ್ಲ, ಆದ್ರೆ ಮೇಡಮು ಎಷ್ಟು ಒಳ್ಳೆಯವರು ಪಾಪ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಾಸ್, ಅದು ಬಂದ ದಾರಿಗೆ ಟೋಲ್ ಇಲ್ಲ ಅನ್ಕೊಂಡು ವಾಪಸ್ ಹೋಗ್ತೀನಿ. ಆಗ್ಲಿಂದ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ, ಕೈಯಲ್ಲಿ ಬ್ಯಾಗೇ ಇಲ್ಲ. ಎಲ್ಲಾದ್ರೂ ಉಂಟಾ ಬಾಸ್? ಹೇಗಿದ್ರು ಹಬ್ಬ. ನಾನು ಹೊರಡ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಹೃದಯವಂತರು ಬೇಡ ಬೇಡ ಕಾಂತ, ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ ಗ್ಯಾರಂಟಿ ಇತ್ತು. ಅದಕ್ಕೆ ಸುಮ್ನೆ ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಹಾಗೆ ಬಿಟ್ಟಿದ್ದೆ ಬಾಸ್. ಹೆಂಗೆ ನಾವು ಸಖತ್ತು ಬ್ರಿಲಿಯಂಟ್ ಅಲ್ವಾ? ಅಲ್ಲೇ ಇನ್ನೇನು ಇಲ್ಲ ಅಂದಿದ್ರೆ ನೀವು ನನ್ನ PA ಮಾಡ್ಕೊತಿದ್ರ? ಅದೊಂದೇ ಕಣ್ರಿ ನಾನು ಮಾಡ್ಕೊಂಡಿರೋ ದೊಡ್ಡ ತಪ್ಪು. ವೇದಾಂತ್, ವೇದಾಂತ್, ವೇದಾಂತ್. ಇದೇನೆಲ್ಲ ಊಟ ಕುತ್ಕೊಂಡಿದ್ದೀರಾ? ನೀನ್ ಒಬ್ನೇ ಕುತ್ಕೊಂಡಿದ್ಯಾ? ನಾನು ಇಲ್ಲಿ ಕುತ್ಕೋತೀನಿ. ಇವತ್ತು ನಾನು ನಿನಗೆ ಎಣ್ಣೆ ಈ ಕಡೆ ಬಾ. ನನ್ಗೆ ನನ್ನ ತಂಗಿ ಕೈಲಿ ಎಣ್ಣೆ ಸೋಕ್ ಇಷ್ಟ. ನೀನ್ ಇಷ್ಟಕೋಬೇಡ, ಬಾ ಅಂಜು. ಅದೆಷ್ಟು ಮೆರಿತೀಯೋ ಮೆರಿ, ಆದ್ರೆ ಅಂಜುನ್ ತಂಗಿ ಅಂದಂಗೆ ನನ್ನನ್ನು ಅದೇ ಲಿಸ್ಟಿಗೆ ಸೇರಿಸ್ಬೇಡಪ್ಪ ಪುಣ್ಯಾತ್ಮ. ನಮ್ಮನ್ ಯಾಕೆ ಈ ತರ ಎಕ್ಸಿಬಿಷನ್ ಇಟ್ಟಿದ್ದೀರಾ? ಮುಂದೆ ಏನಾದ್ರೂ ಕಾರ್ಯಕ್ರಮ ಇದ್ರೆ ಅದನ್ನ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ.
ಮೊದಲು ನೀನೇನು ವಿಷಯ ಅಂತ ಹೇಳು. ಅದು ಬೀಗರ ಹತ್ರ ಮಾತಾಡಿ ವೇದಾಂತ್ಗೆ ನಮ್ಮ ಅಮ್ಮನ ಯಾಕೆ ತಂದ್ಕೋಬಾರದು ಅಂತ ಕೇಳ್ಬೋದಲ್ವಾ? ನೋಡಿ ನೋಡಿ, ನೀವು ಹೀಗೆಲ್ಲ ಮಾಡ್ತೀರಾ ಅಂತಾನೆ ನಾನು ಹೇಳಲ್ಲ ಅಂದಿದ್ದು. ಅಂದರೆ ನೀನು ಅಂದ್ಕೊಂಡು ಹಾಗೆ ನಾನು ಗದರ್ಲಿಲ್ಲ ಪರಿ. ಗದರ್ಲಿಲ್ಲ, ಆದ್ರೆ ನಗ್ತಾ ಇದ್ದೀರಾ. ಇದು ಆಡ್ಕೊಂಡು ನಕ್ಕಿದ್ದಲ್ಲ ಪರಿ. ವೇದಾಂತ್ ಅಂತ ಹುಡುಗ ನಮ್ಮ ಮನೆ ಅಳಿಯ ಆಗಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳು? ಆದರೆ ನಮ್ಮ ಆಸೆನ ಮಕ್ಕಳ ಮೇಲೆ ಹೇರಬಾರ್ದಲ್ವಾ? ಅವ್ರ ಮನಸ್ಸಲ್ಲೂ ಹಾಗೆ ಇರಬೇಕಲ್ವಾ? ಅಂದ್ರೆ ಅವರಿಬ್ಬರಿಗೆ ಮದುವೆ ಆಗೋಕೆ ಸಾಧ್ಯನೇ ಇಲ್ಲ ಅಂತನಾ? ಹಾಗಲ್ಲ, ಅವರಿಬ್ಬರು ಒಳ್ಳೆ ಸ್ನೇಹಿತರು ನಿಜ. ಒಂದ್ಸಲ ಬೀಗರು ಹಾಗೆ ಹೇಳ್ತಾ ಇದ್ರು, ನಿಮ್ಮನೆಯಿಂದ ಇನ್ನೊಂದು ಹೆಣ್ಣನ್ನು ತರೋ ಆಸೆ ಇದೆ ಅಂತ. ಅವ್ರಿಗೂ ಆಸೆ ಇದೆ ಅಂದರೆ ತುಂಬ ಖುಷಿ. ಆದರೆ ನಾವು ಹೆಣ್ಣಿತ್ತವರಾಗಿ ಅವ್ರ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಸಂಬಂಧದಲ್ಲಿ ಸಂಬಂಧ ಬೆಳೆಸಬಾರ್ದು ಅಂತಾರೆ. ಈಗಾಗಲೇ ನಾವು ಸಾರ್ಥಕ್ಕೆ ಆದ್ಯಂತ ತಂದ್ಕೊಂಡು ವಿಕ್ಕಿಗೆ 6 ದಿನ ಕೊಟ್ಟಿದ್ದೀವಿ. ಇನ್ನೊಬ್ಳನ್ನ ಅದೇ ಮನೆಗೆ ಕೊಡೋದು ಈಗಾಗಲೇ ಇರೋ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಾರ್ದು ಅಲ್ವಾ? ಅದು ಒಂಥರ ಸರಿನೇ. ಆದರೆ ಈ ನೀನು ಪುಟ್ಟ ಆಸೆನ ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡ. ಛೇಚೆ, ನಾನು ಯಾಕ್ರೆ ಹೇಳಕ್ಕೆ ಹೋಗ್ತೀನಿ? ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟೊಂದು ಸಂಕೋಚ ಪಟ್ಟಿದ್ದೀನಿ, ಇನ್ನು ಬೇರೆಯವ್ರ ಹತ್ರ ಹೇಳ್ತೀನ? ಯೋಚನೆ ಮಾಡಬೇಡಿ, ನಾನು ಯಾರಿಗೂ ಹೇಳಲ್ಲ. ಮುತ್ತು ಬಡಿಯ ಮರಗಿತ್ತಿ. ಹಬ್ಬದಲ್ಲಿ ಎಣ್ಣೆ ತಟ್ಟಿಸ್ಕೋಬೇಕು. ಡಾಕ್ಟ್ರು ಸ್ವಲ್ಪ ಓಡಾಡು, ಡೆಲಿವರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿರೋದೇನೋ ನಿಜ. ಆದರೆ ತೀರಾ ಈ ರೀತಿ ಮ್ಯಾರಥಾನ್ ರೆಡಿ ಆಗೋ ಥರ ಓಡಾಡು ಅಂತ ಯಾರು ಹೇಳಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ನನ್ನ ಮೈಂಡ್ ಪ್ಯಾಲೇಸ್ಗೆ ಹೋಗಿ ಯೋಚನೆ ಮಾಡ್ತಾ ಇದ್ದೀನಿ. ದೊಡ್ಡ ಶರ್ಲಾಕ್ ಹೋಮ್ಸು ಯೋಚಿಸಿದಾರಂತೆ. ಸಾರ್ಥಕ್, ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಏನಂತ? ನಮಗೆ ಹೆಣ್ಮಗು ಹುಟ್ಟುತ್ತೆ ಅಂತನಾ ಅಥವಾ ಅವಳಿ ಜೋಳಿ ಆಗುತ್ತೆ ಅಂತನಾ? ಅಲ್ಲ, ಒಂದೇ ಸಲಕ್ಕೆ 1 ಡಜನ್ ಮಕ್ಳು ಹುಟ್ಟುತ್ತೆ ಅಂತ. ವಾವ್, ಎಕ್ಸಲೆಂಟ್. ಆಗ ನಾವು ಪ್ರೀ ಸ್ಕೂಲು, ನರ್ಸರಿ, LKG, UKG ಅಂತ ಮಕ್ಕಳನ್ನ ಸ್ಕೂಲ್ ಕಳ್ಸೋ ಹಾಗೆ ಇಲ್ಲ. ಟೀಚರ್ ಮನೆಗೆ ಬರಕ್ ಹೇಳಿದ್ರೆ ಮನೇಲೆ ಸ್ಕೂಲ್ ನಡೀತೆ. ಸೂಪರ್ ಅಲ್ಲ? ಮಿಸ್ಟರ್ ಗಂಡ, ನಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರೋದು. ಮತ್ತೆ ಯಾವ್ದ್ರ ಬಗ್ಗೆ? ಅಮ್ಮ ಮತ್ತೆ ವೇದಾಂತಣ್ಣ ಒಬ್ರಿಗೊಬ್ರು ಲವ್ ಹೇಳ್ಕೊಂಡಿದ್ದಾರೆ ಅಂತ. ಇದೇ ನಿನ್ಗೆ ಹೊಸದಾಗಿ ಅಂತಿರೋದಲ್ವಲ್ಲ? ತುಂಬಾ ದಿನದಿಂದ ಇದನ್ನೇ ಹೇಳ್ತಿದ್ಯಪ್ಪ, ಅದ್ರಲ್ಲೇ ಇದೆ ವಿಶೇಷ? ಹಳೇದಕ್ಕೂ ಈಗಿನದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇದು ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್. ನಾನೆಲ್ಲರೂ ಇಲ್ಲಿಗೆ ಬಂದಾಗ್ಲಿಂದ ಅವರಿಬ್ರು ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಲವ್ ಆಗಿದ್ರೆ ಹಾಗಾಗ್ತಿದ್ರಾ? ಅಷ್ಟೇ ಅಲ್ಲ, ಅಮ್ಮ ತಾನಾಗಿ ವೇದಾಂತಣ್ಣಂಗೆ ಎಣ್ಣೆ ಹಚ್ತೀನಿ ಅಂತ ಬಂದಿಲ್ಲ. ಅಲ್ಲಿಗೆ ಅವ್ರು ಯಥಾವತ್ ಮೊದ್ಲಿನ ತರನೇ ಇದಾರೆ ಅಂತ ಪಕ್ಕ ಆಯ್ತು. ಆದ್ರೂ ನೀನ್ ಯಾವಾಗಿಂದ ಇಷ್ಟೊಂದು ದಡ್ಡಿ ಆದೆ ಅಂತ? ನಾ ದಡ್ಡಿ ಆಗಿದ್ದಲ್ಲ, ನೀವ್ ಬ್ರಿಲಿಯಂಟ್ ಆಗ್ಲೇ ಇಲ್ಲ. ಸಾಕು ಸುಮ್ಮಿರಮ್ಮ. ಅವ್ರು ಗ್ಯಾಪ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಲವ್ ಆಗಿದೆ ಅಂತನಾ? ಯಾವ ಲವರ್ಸ್ ತಾನೇ ಆತರ ಇರ್ತಾರೆ? ಅವ್ರಿಬ್ರು ಒಬ್ರನ್ನೊಬ್ರ ಮರ್ತು ಅವ್ರ ಲೈಫಲ್ಲಿ ಆರಾಮಾಗಿದ್ದಾರೆ ಅಂತ ತಾನೇ ಅರ್ಥ. ಇದಕ್ಕೆ ನಂಗೆ ಆಗಾಗ ನಾನು ಯಾರೋ ದಡ್ಶಿಕಾ ಮನೆಯನ್ನು ಕಟ್ಕೊಂಡೆ ಅಂತ ಫೀಲ್ ಆಗೋದು. ಇಲ್ಲೇ ಇಂಥ ಕಾಮನ್ ಪೀಪಲ್ ತಪ್ಪು ಮಾಡೋದು. ಆಯ್ತು, ಈ ಟೈಮಲ್ಲಿ ಬೇರೆ ತರನೇ ಯೋಚನೆ ಮಾಡೋ ನಿಮ್ ಬ್ರೈನ್ ಏನ್ ಹೇಳುತ್ತೆ? ಮುಂಚೆ ಆದ್ರೆ ಅಮ್ಮ ವೇದಾಂತಣ್ಣ ಇಷ್ಟ ಅಂತ ಹೇಳಿ ಎಲ್ಲರ ಮುಂದೆ ಮಾತಾಡ್ತಾ ಇದ್ಲು. ಅವನ್ ಜೊತೆ ಓಡಾಡಕ್ಕೂ ಹಂಬಲಿಸ್ತಾ ಇದ್ಲು. ಈಗ ಅದೆಲ್ಲ ಯಾವುದೂ ಇಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಹಾಗಾದ್ರೆ ಈ ವೇದಾಂತ ಲವ್ ಮಾಡೋದು ವೇಸ್ಟ್ ಅಂತ ಅಮ್ಮ ಸೈಲೆಂಟ್ ಆದ್ಲು ಅಂತ ತಾನೇ ಅನ್ಕೋಬೇಕು. ಒನ್ ವೇ ಲವ್ ಆದಾಗ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆ ಒನ್ ವೇ ಲವ್ ಯಾವಾಗ 2 ವೇ ಆಗತ್ತೋ, ಎಲ್ಲಿ ಆ ಲವ್ ಎಲ್ಲರಿಗೂ ಗೊತ್ತಾಗತ್ತೋ ಅನ್ನೋದು ಕಾನ್ಶಿಯಸ್ ಆಗ್ಬಿಡ್ತಾರೆ. ಇಲ್ಲಾಗಿರೋದು ಅದೇನೆ. ಹೌದಾ? ಹಾಗಿದ್ರೆ ಒಬ್ರದೊಬ್ರು ಅವಾಯ್ಡ್ ಮಾಡ್ಕೊಂಡು ಯಾಕೆ ಓಡಾಡ್ಬೇಕು? ಇನ್ನಷ್ಟು ಕ್ಲೋಸ್ ಆಗಿರ್ಬೇಕು. ನನ್ನ ಪ್ರಕಾರ ಪ್ರೈವೇಟ್ ಆಗಿ ಅವರಿಬ್ರು ಹಾಗೇನೆ ಇದ್ದಾರೆ. ಆದ್ರೆ ಪಬ್ಲಿಕ್ ಅಲ್ಲಿ ಲವ್ ಮಾಡ್ತಿದಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು, ಅನುಮಾನನೂ ಬರಬಾರ್ದು ಅಂತ ಹೀಗೆ ನಡ್ಕೊಳ್ತಾ ಇರ್ಬೋದು. ಓಹೋ, ಇದಾ ವಿಷಯ? ಮತ್ತೆ ಹೇಗೆ ನಾವು ಬ್ರಿಲಿಯಂಟ್ ತಾನೆ? ಬ್ರಿಲಿಯನ್ಸಿ ಮನೆ ಹಾಳಾಯ್ತು.
ಇವಳು ಅಮ್ಮು ವೇದಾಂತ್ ಲೈಫ್ ಮೇಲೆ ಹಾಕೋ ಅರ್ಧದಷ್ಟು ಎಫರ್ಟ್ನ ನಮ್ಮ ಲೈಫ್ ಮೇಲೆ ಹಾಕಿದಿದ್ರೆ ಏನಂದ್ರೆ ಏನಿಲ್ಲ, ಪೂಜೆಗೆ ಹೋಗೋಣ, ಟೈಮ್ ಆಯ್ತು ಅಂದೆ. ಹಾ ಮನೆಯವ್ರಿಗೆಲ್ಲ ಇದು ಒಂದು ಸರ್ಪ್ರೈಸು. ನಾನು ಬಂದು ಹೇಳೋವರೆಗೂ ಯಾರಿಗೂ ಪಟಾಕಿ ತಂದಿದೀವಿ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನನಗೂ ನಮ್ಮೂರು ಮಾರಿ ಹಬ್ಬ ನೆನಪಾಗ್ತಾ ಇದೆ. ಹೆಂಗೆ ಪಟಾಕಿ ಎಲ್ಲ ಹೊಡೆದು ಮಾರಮ್ಮನ್ ಡ್ಯಾನ್ಸ್ ಮಾಡ್ತಾ ಇದ್ವಿ. ಆಹಾ ಆಹಾ, ಏನ್ ಅದ್ಭುತ ಅದು. ಅದೆಲ್ಲ ನೆನಪಾದಾಗ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಹೇಗ್ ತಾನೇ ಸುಮ್ಮನೆ ಇರೋದು? ಇವ್ರುಗಳೆಲ್ಲ ಯಾವಾಗ ಬರ್ತಾರೋ ದೇವ್ರೆ. ಕರ್ಮ ಕಾಂಡ. ಈ ಗ್ಯಾಪಲ್ಲಿ ಇವ್ರು ಬೇರೆ ಫೋನ್ ಮಾಡ್ಬೇಕಾ? ರಿಸೀವ್ ಮಾಡದೇ ಇದ್ರೆ ನಾಳೆನೇ 1 ವರ್ಷದ ಸ್ಯಾಲ್ರಿ ಬೇರೆ ಕೊಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ನನ್ನ ಹಣೆ ಬರ. ಹಲೋ ಮೇಡಮ್, ಹೇಳಿ. ಶ್ರೀ ಲಕ್ಷ್ಮೀಕಾಂತ್, ಡು ಯು ಹ್ಯಾವ್ ಪ್ರೊಫೆಷನಲಿಸಮ್? ನಮ್ಗೆ ಇಸಮ್ಮು ಅಂತ ಗೊತ್ತಿರೋದು ಜರ್ನಲಿಸಮ್ ಒಂದೇ. ಇದ್ಯಾವುದು ಪ್ರೊಫೆಷನಲಿಸಮ್ಮು? ವೆರಿ ಗುಡ್ ಈವ್ನಿಂಗ್ ಮೇಡಮ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ವಾಟ್ ನಾನ್ಸೆನ್ಸ್ ಕಾಂತ, ಏನ್ರಿ ಮಾತಾಡ್ತಾ ಇದ್ದೀರಾ? ತಪ್ಪು ಮಾತಾಡೋದ್ನ ಮೇಡಮ್, ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಡ್ಬಿಡಿ. ಮೊದಲೇ ನಾನು ಇಂಗ್ಲೀಷು ಸ್ವಲ್ಪ ವೀಕು. ಯಾರಾದರೂ ಆಫೀಸಿಗೆ ಬಂದ್ರೆ ಟೈಮ್ ನೋಡ್ಕೊಂಡು ವಿಶ್ ಮಾಡಿ ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಅಂತ ಕೇಳು ಅಂತ ಭಾಷೆ ಹೇಳ್ಕೊಟ್ಟಿದ್ದಾರೆ. ನನಗೆ ಇಂಗ್ಲಿಷಲ್ಲಿ ಲಾಂಗ್ ಸೆಂಟೆನ್ಸ್ ಅಂದ್ರೆ ಅದು ಒಂದೇ ಮೇಡಮ್ ಬರೋದು. ನೀವು ವೇದಾಂತ್ ಪಿ ಅಂದ್ರೆ ನನಗೆ ಇರಿಟೇಟ್ ಆಗ್ತಿದೆ. ನಾವು ನಿಮ್ನ ಹೇಗ್ ಸಹಿಸ್ಕೊಂಡಿದಾನೋ ಏನೋ. ಅಲ್ರಿ, ಇದನ್ನೆಲ್ಲ ಕೇಳಕ್ಕೆ ನಾನು ಆಫೀಸಿಗೆ ಬಂದಿದ್ದೀನ? ಹೌದು ಮೇಡಮ್. ಅಲ್ಲ ಇಲ್ಲ 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 ಮೇಡಮ್, ಇಲ್ಲ. ಅದು ಏನಾಯ್ತು ಅಂದ್ರೆ ನೀವು ಅದೇನೋ ಇಸಮ್ ಅಂದ್ರಲ್ಲ, ಅದು ನನಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ಹಾಗಂದುಬಿಟ್ಟೆ. ನಿಮ್ಮಂತವ್ರ ಜೊತೆ ನಾನ್ ಕೆಲಸ ಮಾಡ್ಬೇಕಲ್ಲ, ಕರ್ಮ. ನಾನ್ ಕೇಳಿದ್ದು ನೀವು ಹೋಗಿದ್ ಕೆಲಸ ಆಯ್ತಾ? ಅಲ್ಲರಿ, ನೀವು ಹೋಗಿ ಎಷ್ಟೊತ್ತಾಯ್ತು? ಹೋದ್ಮೇಲೆ ಅಲ್ಲಿ ಏನಾಯ್ತು ಅಂತ ಒಂದ್ ಕಾಲ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ನಿಮ್ಗೆ? ಮೇಡಮ್, ನಾನು ಕಾಲ್ ಮಾಡಕ್ಕೆ ಮರ್ತಿರ್ಬೋದು, ಆದ್ರೆ ನೀವು ಹೇಳಿದ ಕೆಲಸನ ಮರ್ತಿಲ್ಲ ಮೇಡಮ್. ನೀವು ಬಾಸ್ ಮತ್ತೆ ಅಮೂಲ್ಯ ಮೇಡಮ್ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದ್ರಿ, ಆದ್ರೆ ನಾನು 2 ಕಣ್ಣು ಅವ್ರ ಮೇಲೆ ಇಟ್ಟಿದ್ದೆ. ಇಬ್ರು ಆರಾಮಾಗೇ ಇದ್ದಾರೆ. ಆದ್ರೆ ನಿಮ್ಗೇನ್ ಬೇಕು ಅದು ಸಿಗ್ತಲ್ಲ ಮೇಡಮ್. ಆರ್ ಯು ಶ್ಯೂರ್? ಅವನಿಬ್ರು ಮಧ್ಯೆ ನಡಿಬಾರದೇನು ನಡೀತಲ್ಲ ತಾನೆ? ಅದು ನಡೆಯೋಕ್ ಶುರುವಾಗಿ ತುಂಬಾ ದಿನ ಆಯ್ತು. ಅದನ್ನ ಯಾವ ಬಾಯಲ್ಲಿ ಹೇಳಿ? ರೀ ಕಾಂತ, ಅಲ್ಲಿ ನೆಟ್ವರ್ಕ್ ಸರಿಗಿಲ್ವಾ? ನಾನ್ ಮಾತಾಡ್ತಿರೋದು ಕೇಳಿಸ್ತಿಲ್ವಾ ನಿಮ್ಗೆ? ಕೇಳಿಸ್ತಿದೆ ಮೇಡಮ್. ಅಂದ್ರೆ ಅವ್ರ ಮಧ್ಯ ಅಂತದೇನು ನಡೀತಿಲ್ಲ ಅಲ್ವಾ? ಪ್ರೀತಿ ಉಳಿಸೋ ಸಲುವಾಗಿ ಸುಳ್ಳು ಹೇಳ್ತಾ ಇದೀನಿ ದೇವ್ರೆ, ದಯವಿಟ್ಟು ಕೋಪ ಮಾಡ್ಕೋಬೇಡ. ಇಲ್ಲ ಮೇಡಮ್, ಅಂಥದ್ದೇನು ನಡೀತಾ ಇಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ನಂಬಿ, ನನ್ನ ನಂಬಿ. ಓಕೆ, ಆಲ್ ರೈಟ್. ಹಾಗಂತ ನೀವ್ ರಿಲ್ಯಾಕ್ಸ್ ಆಗ್ಬಿಡ್ಬೇಡಿ. ಅವರು ಅಲ್ಲಿಂದ ಬರೋ ತನಕ ನೀವ್ ನಿಮ್ ಕೆಲ್ಸನ ಮಾಡ್ತಾನೆ ಇರ್ಬೇಕು. ಇವಾಗ ಅಲ್ಲೇನೋ ಆಗದೆ ಇರ್ಬೋದು, ಆದ್ರೆ ಮುಂದೆ ಆಗಬಹುದು. ಅಲ್ಲೇನೇ ಕಂಡ್ರು ಅದನ್ನ ಇಮ್ಮಿಡಿಯೇಟ್ ಆಗಿ ನನ್ಗೆ ಇನ್ಫಾರ್ಮ್ ಮಾಡ್ಬೇಕು. ಅರ್ಥ ಆಯ್ತಾ? ಆಯ್ತು ಮೇಡಮ್, ಹೇಳ್ತೀನಿ. ಒಂದ್ ವೇಳೆ ಅಲ್ಲಿ ಏನೋ ನಡೆದು ನೀವ್ ಅದನ್ನ ನೋಡಿನೂ ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನೆಲ್ಲ ಜೀವಂತವಾಗಿ ಮಣ್ಣು ಮಾಡ್ಬಿಡ್ತೇನೆ. ಇಂಥ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋದಕ್ಕಿಂತ ಇವತ್ತು ಹಾರಿಸೋ ರಾಕೆಟ್ ನ ತಬ್ಕೊಂಡು ಆಕಾಶಕ್ಕೆ ಹಾರೋಗ್ಬಿಡೋದೇ ವಾಸಿ. ಕಾಂತ ಅಂಕಲ್, ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಪಟಾಕಿ ಹೊಡೆಯೋಣ ಅಂತ ಕೇಳಕ್ ಬಂದೆ. ನೋಡಮ್ಮ, ನಾನು ಇನ್ನ ವಯಸ್ಸಲ್ಲಿ ತುಂಬಾ ಚಿಕ್ಕವನು, ಆಮೇಲೆ ಬ್ಯಾಚುಲರ್ ಬೇರೆ. ನೀನು ಮಾತು ಮುಂಚೆ ನನ್ನ ಅಂಕಲ್ 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 ಅಂತ ಕರಿಬೇಡ. ಅಂಕಲ್,
ನೀವು ಬ್ಯಾಚುಲರೇ, ಆದ್ರೆ ನನ್ಗಿನ್ನ ತುಂಬಾ ದೊಡ್ಡವರು, ಅದಕ್ಕೆ ನಾನು ಅಂಕಲ್ ಅಂತ ಕರಿತೀನಿ. ನೀವು ತುಂಬಾನೇ ಫನ್ನಿ. ಸರಿ ಸರಿ, ಪಟಾಕಿ ಹೊಡೆಯೋಣ. ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ನಾನೇ ಬಂದಿರೋದು. ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್. ವೇದಾಂತ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ವೇದಾಂತ್, ವೇದಾಂತ್ ಪ್ಲೀಸ್. ಅಮೂಲ್ಯ, ಅದಕ್ಕೆ ವೇದಾಂತ್ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪಟಾಕಿ ಹೊಡೆದ್ ಯಾರ ಅಮೂಲ್ಯ? ಅದು ಎಲ್ರಿಗೂ ಸರ್ಪ್ರೈಸ್ ಇರ್ಲಿ ಅಂತ ನಾನೇ ತರಿಸಿದ್ದು. ಅದು ನಂದೇ ಪ್ಲಾನ್. ಅದಕ್ಕೆ ಅಗ್ರಜ, ಅಗ್ರಜ ಓಪನ್ ದ ಡೋರ್. ಟೆನ್ಷನ್ ಆಗ್ಬೇಡ, ನಾವೆಲ್ಲ ನಿನ್ ಜೊತೆಗಿದ್ದೀವಿ. ಪ್ಲೀಸ್ ಓಪನ್ ದ ಡೋರ್. ಮೊದಲು ನಮ್ಮನ್ನ ಒಳಗಡೆ ಬರಕ್ ಬಿಡು ಅಗ್ರಜ, ನಿನ್ಗೇನು ಆಗಲ್ಲ. ಪ್ಲೀಸ್ ಓಪನ್ ದ ಡೋರ್. ಬಾಬಾ, ವೇದಾಂತ್, ವೇದಾಂತ್ ಪ್ಲೀಸ್, ವೇದಾಂತ್ ಪ್ಲೀಸ್ ಬಾಗ್ಲು ತೆಗಿ. ಅಣ್ಣ ಅಣ್ಣ ಅಣ್ಣ, ಬಾಗ್ಲು ತೆಗಿಯೋ ಅಣ್ಣ. ಅದಕ್ಕೆ ವಿಕ್ಕಿ ಬಾಬಾ ಏನೂ ಆಗಲ್ಲ ಅಂತಿದ್ದಾರೆ. ವೇದಾಂತ್ ಏನಾಗಿದೆ? ನೀನಿಂಗ್ ಮಾಡ್ಬಾರ್ದಿತ್ತು ಅಮೂಲ್ಯ. ನಾನೇನ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಯಾಕೆ ಪಟಾಕಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಹೌದು, ಮೊದಲಿಂದನೂ ವೇದಾಂತ್ ಅವರಿಗೆ ಪಟಾಕಿ ಅಂದ್ರೆ ತುಂಬಾ ಭಯ. ಅವ್ರ ಇದ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಮಾತಾಡಿಲ್ಲ. ಪಬ್ಲಿಕ್ ಅಲ್ಲಿ ಇಂಥ ಸಿಚುವೇಶನ್ ಬಂದಾಗ ಅವ್ರು ಮೊದಲು ಅಲ್ಲಿಂದ ಹೊರಟ್ಬಿಡ್ತಾರೆ. ದೀಪಾವಳಿ ಟೈಮಲ್ಲಿ ರೋಡಲ್ಲೆಲ್ಲ ಪಟಾಕಿ ಹೊಡಿತಾರೆ ಅಂತ ಅವ್ರು ಆದಷ್ಟು ಟ್ರಾವೆಲಿಂಗ್ ನ ಅವಾಯ್ಡ್ ಮಾಡ್ತಾರೆ. ಮೇ ಬಿ ಅವ್ರಿಗೆ ಅದರಿಂದ ಆಂಕ್ಷಸ್ ಆಗುತ್ತೆ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ನಂಗೆ ಈ ವಿಚಾರದ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವಿಷಯ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ಪಟಾಕಿ ನಿಜವಾಗ್ಲೂ ತರಿಸ್ತಾ ಇರಲಿಲ್ಲ. ನೋಡಿ, ಅಗ್ರಜ ಒಬ್ಬನೇ ಇದ್ದಷ್ಟು ಪ್ರಾಬ್ಲಮ್ ಆಗುತ್ತೆ. ಅವನು ಇನ್ನಷ್ಟು ಆಂಕ್ಷಸ್ ಆಗ್ತಾನೆ. ಮನೇಲಾಗಿದ್ರೆ ಅಮ್ಮನೋ ಅಜ್ಜಿನೋ ಅವನ ಸಮಾಧಾನ ಮಾಡಿರೋದು. ಆದ್ರೆ ಇಲ್ಲಿ ಮೊದಲು ಡೋರ್ ಓಪನ್ ಮಾಡಿಸಿ. ವೇದಾಂತ್ ಬಾಗಿಲು ತೆಗೀರಿ, ನಾವೆಲ್ಲ ಇದೀವಿ, ಏನು ಆಗಲ್ಲ. ವೇದಾಂತ್, ಅಗ್ರಜ, ಅಗ್ರಜ ಲಿಸನ್, ಪಟಾಕಿ ಯಾರು ಹೊಡಿತಾ ಇಲ್ಲ. ಯು ಜಸ್ಟ್ ಕಮ್ ಔಟ್. ಪಟಾಕಿ ಹೊಡೆಯೋದನ್ನ ಸ್ಟಾಪ್ ಮಾಡಿದ್ದಾರೆ ಅಗ್ರಜ. ಕಮ್ ಔಟ್ ಮ್ಯಾನ್. ಅಗ್ರಜ, ಅಣ್ಣ ಆ ಥರ ಬಡಿಬೇಡ ಕಣೋ. ಅವ್ನಿಗೆ ಕಾನ್ಸಸ್ ಆದ್ರೆ ಹಾಗಂತ ಅವನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಬಟ್ ಇವಾಗ ಬೇರೆ ದಾರಿ ಇಲ್ಲ ಅಣ್ಣ, ಬಿಟ್ಬಿಡೋದೇ ಒಳ್ಳೇದು. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಸಮಾಧಾನ ಮಾಡ್ಕೊಂಡು ಮಾತಾಡೋದಾಗ್ತಾನೆ. ಅವಾಗ ಬರೋಣ. ಇವಾಗ ಹೋಗೋದೇ ಒಳ್ಳೇದಣ್ಣ. ಆದ್ಯ ಹೇಳ್ತಿರೋದು ಕೂಡ ಸರಿಯಾಗಿದೆ. ಜಸ್ಟ್ ಗಿವ್ ಸಮ್ ಸ್ಪೇಸ್. ವೇದಾಂತ್, ವೇದಾಂತ್, ನಿನಗೆ ನನ್ನ ಮಾತು ಕೇಳಿಸ್ತಿದೆ ಅಂದ್ರೆ ಪ್ಲೀಸ್ ಬಾಗ್ಲು ತೆಗಿ. ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದೆ. ಐ ಸಾರಿ ವೇದಾಂತ್. ನಿನಗೆ ಪಟಾಕಿ ಅಂದ್ರೆ ಆಗಲ್ಲ ಅನ್ನೋದ್ರ ಬಗ್ಗೆ ನನಗೆ ಸಣ್ಣ ಕ್ಲೂನು ಇರ್ಲಿಲ್ಲ. ಬಜರಂಗಿ ಬೇಲಾಡೆ ಅದ್ ಗೊತ್ತಿದ್ರೆ ನಾನು ಸತ್ಯವಾಗ್ಲೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ನಾನೇನೋ ನೋಡ್ಬೇಕು ವೇದಾಂತ್. ನನ್ ಒಳಗ್ ಬಂದು ಏನು ಮಾತಾಡಲ್ಲ. ನನಗೆ ನೀನ್ ನೋಡ್ಬೇಕಷ್ಟೇ. ನಿಜವಾಗ್ಲೂ ಏನು ಮಾತಾಡಲ್ಲ. ನೀನ್ ಅಲ್ಲಿ ಒಬ್ಬರೇ ಕಷ್ಟಪಡೋದು ನನ್ನಿಂದ ಸಹಿಸಕ್ ಆಗಲ್ಲ ವೇದಾಂತ್. ಪ್ಲೀಸ್ ಬಾಗ್ಲು ತೆಗಿ ವೇದಾಂತ್.
ಆದ್ಯಾ, ವೇದಾಂತ್ ಹೇಗಿದ್ದಾರೆ? ರೂಮಲ್ಲಿ ಇಲ್ಲ ಅಂದ್ರೆ ಸಿಕ್ಕಿದ್ರಾ? ಇಸಿ ಓಕೆ? ನೀನ್ ಮಾತಾಡ್ದಿ ಅವ್ರ ಜೊತೆ? ಅದೇ ಯಾಕೆ ನಗ್ತಿದ್ಯಾ? ಆದ್ಯಾ, ನಿನಗೆ ಏನ್ ಆಗ್ತಿದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಆಗ್ಲೇ ಹೇಳಿದ್ ನಿಜಾನೇ, ನಾನು ಸ್ವಲ್ಪ ದಡ್ಡ. ಆದ್ರೂ ಆರ್ ಯು ಫೈನ್? Don't worry, Sarthak. I'm fine. Actually, more than fine. And ಹಾಗೇನೆ ನೀವು ದಡ್ಡ ಅಲ್ಲ. You are the sweetest person in the world. ಆದ್ಯಾ, ನೀನ್ ಸಿಂಪಲ್ ಆಗಿ ಫೈನ್ ಅಂದಿದೆ ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನು ಹೀಗೆಲ್ಲ ಮಾತಾಡ್ಬಿಟ್ರೆ ನಾನು ಏನಂತ ಅನ್ಕೊಳ್ಬೇಕು? ಐ ಲಿಟ್ರಲಿ ಕನ್ಫ್ಯೂಸ್. ನೀವು ನನ್ನ ಲೈಫ್ನಷ್ಟೇ ಚೇಂಜ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕಿಂತ ಜಾಸ್ತಿನೇ ಆಗಿದೆ. ಯಾಕೆ ಹೀಗೆ ಟೆನ್ಷನ್ ಕೊಡ್ತಿದ್ಯಾ ಆದ್ಯಾ? ಇಸ್ ಎವ್ರಿಥಿಂಗ್ ಓಕೆ? ನೀವು ಪ್ರಪೋಸ್ ಮಾಡಿದಾಗ ನಾನು ಒಂದೂ ಮಾತಾಡದೆ ಒಪ್ಕೊಂಡಲ್ಲ, ಅದು ನಾನು ನನ್ನ ಲೈಫ್ನಲ್ಲಿ ತಗೊಂಡಿರೋಂಥ ಅಲ್ಟಿಮೇಟ್ ಡಿಸಿಷನ್. ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ನಮ್ಮ ಲೈಫ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಲೈಫೇ ಚೇಂಜ್ ಆಗಿದೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು. ಐ ಲವ್ ಯು. ಒಟ್ಟಿನಲ್ಲಿ ನಾನು ಏನು ಹೇಳಿದೆ ಸುಮ್ಮನೆ ಟೆನ್ಷನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅನ್ನೋದಂತೂ ಪಕ್ಕ ಆಯ್ತು. ವಿಷಯ ಏನು ಅಂತ ನಂಗೆ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ. ಆದ್ರೆ ನೀನ್ ನವಿ ಓದಿದ್ಯಾ ಅಂದ್ಮೇಲೆ ನೀನ್ ಖುಷಿ ಆಗಿದ್ಯಾ ಅಂತ ಅರ್ಥ. ನೀನ್ ಖುಷಿ ಆಗಿದ್ಯಾ ಅಂದ್ಮೇಲೆ ಫ್ಯಾಮಿಲಿ ಮಧ್ಯೆ ಏನೋ ಪ್ರಾಬ್ಲಮ್ಸ್ ಇಲ್ಲ ಅಂತಾನು ಅನ್ಕೊಳ್ಬಹುದು. ಸೊ ರೀಸನ್ ಗೊತ್ತಾಗಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದ್ಕಿಂತ ಸಿಂಪಲ್ ಆಗಿ ನಾನು ಲವ್ ಯು ಟು ಅನ್ನೋದೇ ಬೆಟರ್. ಲವ್ ಯು ಟು ಅದೇ. ಬಾ, ಇನ್ನೊಂದು ಹಚ್ಚೋಣ. ಎಲ್ಲರೂ ಬರ್ತಿದ್ದಾರೆ. ಅಗ್ರಜ, ನಿನ್ ಕೈಯಲ್ಲಿ ಪಟಾಕಿನ? ನನ್ಗೆ ಆಶ್ಚರ್ಯ ಆಗ್ತಿದೆ. ನನಗೂ ಅದೇ ಆಶ್ಚರ್ಯ ವೇದಾಂತ್. ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎಲ್ಲ ಸಲ ಮನುಷ್ಯ ಒಂದೇ ತರ ಇರೋದಿಲ್ಲ, ಬದಲಾಗ್ತಾನೆ. ಈಗ ಆರಾಮಾಗಿದ್ದೀರಲ್ವ ಬಾಬಾ? ಹೂ ಅಂಜು, ನನಗೆ ಪಟಾಕಿ ಕಂಡ್ರೆ ಸ್ವಲ್ಪ ಭಯ ಇತ್ತು, ಆದ್ರೆ ಈಗಿಲ್ಲ. ಅದ್ಯಾಕೆ ಹಾಗೆ ಬಾಬಾ? ಏನಕ್ಕೆ ಅಂದ್ರೆ ನಮ್ಮ ಅಗ್ರಜಂಗೆ ಏರ್ ಪೊಲ್ಯೂಷನ್ ಮತ್ತೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ ಅಂತ ಭಯ ಅಷ್ಟೇ. ಕರೆಕ್ಟ್. ಏನ್ ಕರೆಕ್ಟು? ಇದನ್ನೆಲ್ಲ ನಾವು ಡೈಲಿ ಮಾಡ್ತೀವಾ? ವರ್ಷಕ್ಕೆ ಒಂದೇ ದಿನ ತಾನೇ ಈ ಹಬ್ಬ ಬರೋದು. ಅತಿಯಾಗಿ ಮಾಡಬಾರ್ದು ಅನ್ನೋದು ಬಿಟ್ರೆ ಸ್ವಲ್ಪ ಪಟಾಕಿ ಹೊಡೆದ್ರೆ ಏನೂ ಆಗಲ್ಲ. ಎಸ್ ಅದಿತಿ, ನನಗೂ ಹಾಗೆ ಅನಿಸ್ತು. ಅದಕ್ಕೆ ಔಟ್ ಮೇಲೆ ಔಟ್ ತರ ನಾನು ಹೊರಗಡೆ ಉಳಿಯೋ ಬದಲು ನಿಮ್ಮಲ್ಲಿ ಒಬ್ಬನಾಗಿ ನಾನು ಎಂಜಾಯ್ ಮಾಡ್ತೇನೆ. ಇದೆಲ್ಲ ಯಾಕೆ ಅಂತ ನಂಗೆ ಗೊತ್ತು ಬಿಡೋಣ. ಸೂಪರ್ ಬಾವ ನೀವು. ಸರಿ, ಎಲ್ರೂ ಒಟ್ಟಿಗೆ ಶುರು ಮಾಡೋಣ. ಫೋಟೋದಲ್ಲಿ ಸಕ್ಕತ್ತಾಗಿ ಬರುತ್ತೆ. ಎಲ್ರೂ ಪಟಾಕಿ ಹೊಡೆದ್ರೆ ಫೋಟೋ ತೆಗಿಯೋರು ಯಾರು? ಟೈಮರ್ ಅಡ್ಜಸ್ಟ್ ಮಾಡೋಣ ಅಂದ್ರೆ ಮೊಬೈಲ್ ಹೋಲ್ಡರ್ ಬೇರೆ ತಂದಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಬಾವ? ನಮ್ ಬುಳ್ಳಂಗೆ ಪಟಾಕಿ ಅಂದ್ರೆ ಆಗಲ್ವಂತೆ, ಅವರೇ ಫೋಟೋ ಹೊಡಿತಾರೆ ಬಿಡಿ. ನನಗೆ ಗೊತ್ತಿತ್ತು ವಿಕಾಸ್, ಯಾರು ಇಲ್ದೇ ಇರೋ ಜಾಗದಲ್ಲಿ ನೀವು ನನ್ನನ್ನೇ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ. ನಾನ್ ರೆಡಿ. ಬಾವ, ನಾನಂತೂ ಪಟಾಕಿ ಹೊಡೆದು ಎಷ್ಟೊಂದು ವರ್ಷಗಳೇ ಹೋಗಿದೆ ಬಾವ. ಅಲ್ವಾ? ನನ್ಗೂ ಟಚ್ ಹೋಗ್ಬಿಟ್ಟಿದೆ.